ತೋರ್ಸು ಹೆಂಗೆ ಜೋಡಿತೀಯ ತೋರ್ಸು ಹಂಗೆ. ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮಂಡೇ. ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದು ವಾಟರ್ ಫಾಲ್ಸ್ಗೆ ಹೋಗಿ ಆಟ ಆಡ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಯಾವುದು ಅಂತಂದರೆ ಮೈಸೂರಲ್ಲಿರ್ತಕ್ಕಂಥ ಬಲಮುರಿ ತುಂಬಾ ಫೇಮಸ್ ಅಲ್ಲ. ಸೊ ಹಾಗಾಗಿ ವರ್ಷ ಹೋಗ್ತಾ ಇದ್ವಿ. ಕೋವಿಡ್ ಮುಂಚೆ ಹೋಗಿಲ್ಲ, ಅದಾದಮೇಲೆ ಮಧ್ಯದಲ್ಲಿ ಏನೋ ಒಂದು ಸತಿ ಹೋಗಿದ್ವಿ. ಇನ್ನು ಅದಾದಮೇಲೆ ಹೋಗೇ ಇಲ್ಲ. ಸೊ ಮಗನೂ ಕೇಳ್ತಾ ಇದ್ದ ಕರ್ಕೊಂಡೋಗಿ ಅಂತೇಳಿ. ಸೊ ಫೈನಲಿ ಹಸ್ಬೆಂಡ್ಗೂ ರಜಾ ಇತ್ತಲ್ಲ, ಸೊ ಹಾಗಾಗಿ ಹೋಗೋಣ ಅಂತೇಳಿ ಹೊರಟಿದ್ವಿ. ನಿಯರೆಸ್ಟ್ ಬಂದಿದ್ದೀವಿ ಈಗ ಆಲ್ರೆಡಿ. ಸೊ KRS ಏರಿಯಾ ಅಲ್ವಾ, ಹಾಗಾಗಿ ಎಲ್ಲಂದ್ರಲ್ಲಿ ನೀರು, ಎಲ್ಲಂದ್ರಲ್ಲಿ ಹಸ್ರಾಗಿ ತುಂಬಾ ಚೆನ್ನಾಗಿತ್ತು ಹೋಗೋದಕ್ಕಂತೂ. ನಮ್ಮನೆಯವರಂತೂ ಗದ್ದೆ ಬಯಲು ಕಡೆಯಿಂದನೇ ಕರ್ಕೊಂಡೋದ್ರು. ನೇಚರ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ ಅಂತೇಳಿ ಆ ಕಡೆಯಿಂದನೇ ಕರ್ಕೊಂಡೋದ್ರು. ನೋಡಿ ಈ ಕಡೆ ಎಲ್ಲ ಕೌಲಿ ಇದೆ, ಇದೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ರಂತೂ ಎಷ್ಟು ಎಂಜಾಯ್ ಮಾಡ್ಬೋದು ಅಂದರೆ ತುಂಬಾ ಚೆನ್ನಾಗಿತ್ತು. ತಂಪ ಗಾಳಿ ಬೀಸ್ತಾ ಇತ್ತು. ಸೊ ನಿಧಾನಕ್ಕೆ ಹೋದ್ವಿ, ಏನು ಅರ್ಜೆನ್ಸಿ ಏನಿರಲಿಲ್ಲ. ನಿಧಾನಕ್ಕೆ ಎಲ್ಲನೂ ಎಂಜಾಯ್ ಮಾಡಿಕೊಂಡು ಮಕ್ಕಳಿಗೆ ತೋರಿಸ್ಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ನಿಧಾನಕ್ಕೆ ಹೊರಟ್ವಿ. ಇನ್ನು ಫೈನಲಿ ಬಲಮುರಿ ಹತ್ರ ಬಂದು ರೀಚ್ ಆದ್ವಿ. ಇಲ್ಲಿ ಬಂದರೆ ಇಲ್ಲಿ ಮೊದಲೆಲ್ಲ ಕಲೆಕ್ಟ್ ಮಾಡ್ತಿರಲಿಲ್ಲ, ಮೇ ಬಿ ಈಗ ಕಲೆಕ್ಟ್ ಮಾಡ್ತಾಯಿದ್ದಾರೆ. 10 ರೂಪೀಸು ಒಂದು ಪಾರ್ಕಿಂಗ್ಗೆ ಅಂತೇಳಿ ಕಲೆಕ್ಟ್ ಮಾಡ್ತಾಯಿದ್ರು. ಸೊ ಅದನ್ನು ಪೇ ಮಾಡಿ ಇನ್ನು ಮುಂದೆ ಹೋದ್ವಿ. ವೀಕ್ ಎಂಡಲ್ಲಿ ಬಂದರೆ ರಶ್ ಇರುತ್ತೆ ಅಂತೇಳಿ ವೀಕ್ ಡೇಸ್ ಬಂದ್ವಿ. ಮರ್ತ್ಬಿಟ್ಟಿದ್ದೀವಿ ಸಮ್ಮರ್ ಹಾಲಿಡೇ ಅನ್ನೋದು. ಸಮ್ಮರ್ ಹಾಲಿಡೇ ಅಲ್ವಾ, ಆಬ್ವಿಯಸ್ಲಿ ಎಲ್ಲರೂ ಮಕ್ಕಳನ್ನ ಕರ್ಕೊಂಡು ಬಂದು ಎಂಜಾಯ್ ಮಾಡ್ತಾರೆ. ಈ ಬಿಸಿಲಲ್ಲಂತೂ ದೊಡ್ಡವ್ರಿಗೆ ನಮ್ಮಂಥವ್ರಿಗೆ ಎಂಜಾಯ್ ಮಾಡಬೇಕು ಅನಿಸುತ್ತಲ್ವ ಬಿಸಿಲಲ್ಲಿ ನೀರಲ್ಲಿ. ಸೊ ಹಾಗಾಗಿ ಬಂದ್ವಿ. ಇನ್ನು ಫೈನಲಿ ಗಾಡಿಯೆಲ್ಲ ಪಾರ್ಕ್ ಮಾಡಿಬಿಟ್ಟು ಇನ್ನು ಎಲ್ಲಿ ಆಟ ಆಡೋಣ ಅಂತೇಳಿ ಗಾಡೀಲಿ ಬರ್ತಾನೆ ಇಬ್ಬರು ಡಿಸ್ಕಸ್ ಮಾಡ್ಕೊಂಬಂದರು ಅಪ್ಪ ಮಗ. ಇನ್ನು ನನ್ನ ಮಗಳಂತೂ ಗಾಡೀಲಿ ಬರ್ತಾನೆ ಸ್ವಲ್ಪ ಮಲಗಿದ್ಲು. ಈಗ ಎದ್ದು ಎಲ್ಲಿ ಕರ್ಕೊಂಬಂದಿದ್ದಾರೆ ಅಂತ ನೋಡ್ತಾ ಇದ್ದಾಳೆ. ಇನ್ನು ಮೊದಲೆಲ್ಲ ಬಂದರೆ ನಾವು ನೋಡಿ ಈ ಕಡೆ ಎಲ್ಲ ಆಟ ಆಡ್ತಾ ಇದ್ವಿ. ಈಗ ಇಲ್ಲೆಲ್ಲ ನೀರು ಜಾಸ್ತಿ ತುಂಬಿಟ್ಟಿದೆ. ಮೊದಲು ಇಷ್ಟು ನೀರಿರಲಿಲ್ಲ. ನಡ್ಕೊಂಡು ಹೋಗಿ ಬಂಡೆ ಕಲ್ಲುಗಳಿರ್ತಿತ್ತು, ಅದ್ರ ಮೇಲೆಲ್ಲ ತಂದಿರೋದನ್ನೆಲ್ಲ ಇಟ್ಬಿಟ್ಟು ಕೂತ್ಕೊಂಡು ಆಟ ಆಡ್ತಿದ್ವಿ. ಬಟ್ ಇಲ್ಲಿ ಈಗ ನೀರು ಜಾಸ್ತಿ ಆಗಿದೆ. ಫೈನಲಿ ಅಪ್ಪ ಮಗ ಇಬ್ಬರೂ ಜರಿ ಹತ್ರನೇ ಹೋಗೋಣ ಅಂತೇಳಿ ಫಿಕ್ಸ್ ಆದರು. ಈ ಜರಿ ಮೇಲೆ ಇಷ್ಟು ವರ್ಷ ಬಂದರೂ ಕೂಡ ಫಸ್ಟ್ ಟೈಮ್ ನಾನು ನಡ್ಕೊಂಡು ಹೋಗ್ತಾ ಇರೋದು. ಎಲ್ಲಿ ಜಾರುತ್ತೋ ಸ್ಲಿಪ್ ಆಗುತ್ತೋ ಅಂತೇಳಿ ದೂರದಲ್ಲೇ ನೋಡಿಕೊಂಡು ಹೋಗ್ತಾನೆ ಇರಲಿಲ್ಲ. ಹಂಗೋ ಫೈನಲಿ ನಮ್ಮ ಮನೆಯವ್ರು ಕರ್ಕೊಂಬಂದರು. ಇಷ್ಟು ನೀಟಾಗಿದೆ ಅಂದರೆ ಒಂದು ಚೂರು ಕೂಡ ಪಾಚಿ ಇಲ್ಲ ಇಲ್ಲೆಲ್ಲ. ನಾನು ಅಂದ್ಕೊಂಡಿದ್ವಿ ನೀರು ಹರಿತಾ ಇರುತ್ತೆ, ಪಾಚಿ ಇರುತ್ತೆ, ಸ್ಲಿಪ್ಪಾಗಿ ಜಾರ್ಬಿಡ್ತೀವಿ ಅಂತ. ನಿಜವಾಗ್ಲೂ ಒಂದು ಚೂರು ಕೂಡ ಪಾಚಿ ಇಲ್ಲ, ಅಷ್ಟು ನೀಟಾಗಿತ್ತು. ಬಟ್ ಅಲ್ಲಿ ಜರಿ ಇದೆಯಲ್ಲ, ಅಲ್ಲಂತೂ ನೀರಂತೂ ಫ್ಲೋ ಆಗಿ ಹೋಗ್ತಾಯಿತ್ತು. ಕಾಲನ್ನ ಎಳ್ಕೊಂಡು ಹೋಗುತ್ತೇನೋ ಅನ್ನೋ ಮಟ್ಟಕ್ಕಿತ್ತು. ಈ ಕಾಲನ್ನ ಎತ್ತಿ ಹಾಕಬೇಕಾಗಿತ್ತು ನೋಡಿ. ಇಲ್ಲೆಲ್ಲ ತುಂಬಾ ಚೆನ್ನಾಗಿತ್ತು, ಇಲ್ಲಿ ನಡ್ಕೊಂಡು ಹೋಗೋದಕ್ಕೆ ಅಂತ ತುಂಬ ಚೆನ್ನಾಗಿತ್ತು. ಫೈನಲಿ ಬಂದ್ಬಿಟ್ಟು ಒಂದು ಜಾಗ ನೋಡ್ಕೊಂಡು ಇಲ್ಲಿ ಕುತ್ಕೊಂಡ್ವಿ. ನೋಡಿ ಇಲ್ಲಿ ಜರಿ ಬರ್ತಾ ಇದೆಯಲ್ಲ, ಇಲ್ಲೆಲ್ಲ ನೋಡಿ ಅಜ್ಜಿದ್ರು ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ರು ಬಂದು. ಫುಲ್ ಫ್ಯಾಮಿಲಿ ಎಲ್ಲ ಎಂಟರ್ ಫ್ಯಾಮಿಲಿಗಳು ಬಂದು ಎಂಜಾಯ್ ಮಾಡ್ತಾಯಿದ್ರು. ಇನ್ನು ನನ್ನ ಮಕ್ಕಳನ್ನ ಕರ್ಕೊಂಡು ನನ್ನ ಹಸ್ಬೆಂಡ್ ಹೋಗಿ ಆಟ ಆಡಿಸ್ತಾಯಿದ್ರು. ನಾನು ಸ್ವಲ್ಪ ಹೊತ್ತು ವೀಡಿಯೋ ಕ್ಲಿಪ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಬರ್ತೀನಿ ಅಂತೇಳಿ ಕಳಿಸಿದ್ದೆ. ನೋಡಿ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ನನಗೂ ಕೂಡ ಆಸೆ ಆಯಿತು. ಇನ್ನು ಸ್ವಲ್ಪ ಕ್ಲಿಪ್ ಮಾಡಬೇಕಲ್ಲ, ಇನ್ನು ನೀರೊಳಗೆ ಹೋಗ್ಬಿಟ್ರೆ ಮೊಬೈಲೆಲ್ಲ ತೊಗೊಂಡು ಹೋಗೋದಕ್ಕಾಗಲ್ಲ. ಇಲ್ಲೇ ಒಂದು ಬಂಡೆ ಕಲ್ಲು ಹತ್ರ ಇಟ್ಬಿಟ್ಟು ಹೋಗೋಣ ಅಂತೇಳಿ ಸ್ವಲ್ಪ ಕ್ಲಿಪ್ ಮಾಡಿಕೊಂಡು ಕೂತ್ಕೊಂಡೆ. ನಾನು ಕೂಡ ನೋಡ್ಕೊಂಡೆಲ್ಲನೂ. ಇನ್ನು ಫೈನಲಿ ಈಗ ನಾನು ಹೋಗಬೇಕು. ಮೊಬೈಲ್ನ ಇಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಇಲ್ಲಿ ಅಂದರೆ ನೀರಲ್ಲಿ ಆ ಕಡೆ ಎಲ್ಲ ಇಳಿಯೋದಕ್ಕೆ ಹೋಗಲಿಲ್ಲ. ಇಲ್ಲಿ ಒಂದು ಕಡೆ ಕೂತ್ಕೊಂಡ್ಬಿಟ್ಟೆ. ಜರಿ ಥರ ನೀರು ಬೀಳ್ತಾ ಇತ್ತಲ್ಲ, ಅದ್ರ ಕೆಳಗಡೆ ಕೂತ್ಕೊಂಡೆ ಮಗಳನ್ನ ಕರ್ಕೊಂಡು. ಅಂದರೆ ಮೊದಲೆಲ್ಲ ಆಟ ಆಡ್ತಿದ್ವಿ. ಈಗ ಮಕ್ಕಳಂತ ಆದಮೇಲೆ ಭಯ, ಎಲ್ಲಿ ಮಕ್ಳಿಗೆ ಏನಾಗುತ್ತೋ ಅಥವಾ ನಮಗೇನಾಗುತ್ತೋ, ನಮಗೇನಾದ್ರೆ ಮಕ್ಕಳನ್ನ ನೋಡ್ಕೋತಾರೆ. ಈ ಭಯದಲ್ಲಿ ನೀರಿಗೆ ಇಳಿಯೋದು, ಈ ಥರ ರಿಸ್ಕಿ ತೊಗೊಂಡು ಎಂಜಾಯ್ ಮಾಡೋದಕ್ಕೆಲ್ಲ ನಾನಂತೂ ಹೋಗೋದೇ ಇಲ್ಲ ಖಂಡಿತವಾಗ್ಲೂ. ಯಾವ್ದಾದ್ರು ಒಂದು ಕಡೆ ಕೂತ್ಕೋತೀನಿ. ನನ್ನ ಹಸ್ಬೆಂಡ್ ಅಂತೂ ಹೋಗ್ತಾ ಇರ್ತಾರೆ. ಇನ್ನು ನನ್ನ ಮಗ ಆ ಕಡೆ ಹೋಗಿ ಆಟ ಆಡ್ತೀನಿ ಅಂತೇಳಿ ಹಠ ಮಾಡ್ತಿದ್ದ. ಎಲ್ಲೂ ಬೇಡ, ಎಲ್ಲ ಒಂದೇ ಕಡೆ ಕೂತ್ಕೊಂಡು ಆಟ ಆಡೋಣ ಅಂತೇಳಿ ಇಲ್ಲೇ ಕೂರಿಸ್ಕೊಂಡೆ. ಇನ್ನು ನಾನು ಕೂಡ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಬಿಟ್ಟು ಇನ್ನು ನನ್ನ ಹಸ್ಬೆಂಡ್ ಹತ್ರ ಮಗಳನ್ನ ಕೊಟ್ಬಿಟ್ಟು ನಾನೊಂದು ಕಡೆ ಕೂತ್ಕೊಂಡು ಅವ್ರದ್ದು ಒಂದಷ್ಟು ವೀಡಿಯೋ ಕ್ಲಿಪ್ಗಳನ್ನ ಮಾಡಿದೆ. ಇನ್ನು ಇವರು ಬಂದು ಭುವಿ ಅಂತೇಳಿ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ಸೊ ಮಗಳದ್ದು ಒಂದಷ್ಟು ಕ್ಲಿಪ್ ಮಾಡಿಕೊಂಡು ವೀಡಿಯೋಗೆ ಆ್ಯಡ್ ಮಾಡ್ಕೋತೀನಿ ಅಂತೇಳಿ. ಸೊ ಆಯಿತು ಕ್ಲಿಪ್ ಮಾಡ್ಕೊಳ್ಳಿ ಅಂತೇಳಿ ಬಿಟ್ಟು ಅವರು ಕ್ಲಿಪ್ ಮಾಡಿಕೊಂಡು ಅವರು ಆ ಕಡೆ ಹೊರಟರು. ಅವರು ಕೂಡ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರು. ನಾನು ಅವ್ರ ಚಾನಲ್ನ ವಿಸಿಟ್ ಮಾಡಿ ಅವ್ರ ಪಾಡಿಗೆ ಅವರು ಹೊರಟರು. ಇನ್ನು ನನ್ನ ಮಗ ಅಂತೂ ಈ ಥರ ನೀರು ಅಂತ ಎಲ್ಲೇ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಲಿ, ಧರ್ಮಸ್ಥಳ, ಮಾದೇಶ್ವರ ಬೆಟ್ಟ ಇಂಥ ಎಲ್ಲೇ ದೇವಸ್ಥಾನ ಕರ್ಕೊಂಡು ಹೋಗಲಿ, ಅಲ್ಲೆಲ್ಲ ನದಿಗಳಿರುತ್ತಲ್ಲ ಸ್ನಾನ ಮಾಡೋದಕ್ಕೆ, ಅಲ್ಲೆಲ್ಲ ಆಟ ಆಡಬೇಕು ಅಂತ ಕೇಳ್ತಾನೆ ಇರ್ತಾನೆ. ಸೊ ಅದಕ್ಕೋಸ್ಕರ ಅಂತಲೇ ಇನ್ನು ಆಟ ಆಡ್ಸೋಕ್ಕೆ ಅಂತ ಸಮ್ಮರ್ ಹಾಲಿಡೇ ಬಂದಾಗ ಇಲ್ಲಿಗೆ ಪ್ರತಿ ವರ್ಷ ಕರ್ಕೊಂಡು ಬಂದೇ ಬರ್ತೀವಿ. ಕೋವಿಡ್ಗೆ ಅಲ್ಲಿ ಗ್ಯಾಪ್ ಆಗಿತ್ತಷ್ಟೇ. ಇನ್ನು ಅವನಂತೂ ಯಾವ ಥರ ಬೇಕೋ ಆ ರೀತಿಯೆಲ್ಲ ಈಜೊಡಿಬೇಕು ಅನ್ನೋದೆಲ್ಲ ಆಸೆ ಅವನಿಗೆ. ಸೊ ಹಾಗಾಗಿ ಇಲ್ಲೆಲ್ಲ ರಿಸ್ಟ್ರಿಕ್ಷನ್ ಇಲ್ವಲ್ಲ, ದೇವಸ್ಥಾನದಲ್ಲೆಲ್ಲಾದರೂ ಸ್ನಾನ ಮಾಡ್ಕೊಂಡು ಬರಬೇಕು, ಜಾಸ್ತಿ ಹೊತ್ತು ಆಟ ಆಡೋದಕ್ಕಾಗಲ್ಲ. ನೋಡಿ ಇಲ್ಲೆಲ್ಲ ಮೇಲೆಲ್ಲ ಆ ಕಡೆ ಸ್ಟಾಲಲ್ಲಿ ಸಾಂಗ್ ಜೋರಾಗಿ ಮೈಕ್ ಹಾಕ್ಬಿಟ್ಟಿದ್ರು. ಅಲ್ಲೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು.
ಸೊ ಹಿಂಗೆ ನನ್ನ ಮಗ ಫುಲ್ ಎಂಜಾಯ್ ಮಾಡ್ತಾನೆ. ಅವ್ನಿಗೆ ಈಜಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅನ್ನೋ ಆಸೆ. ಸೊ ಎಲ್ಲನೂ ಆಟ ಆಡಲಿ ಅಂತೇಳಿ ಬಿಟ್ಬಿಟ್ಟಿದೆ. ವೆರೈಟಿ ಅವ್ನಿಗೆ ಏನೇನು ಆಟ ಆಡಬೇಕು ಎಲ್ಲ ರೀತಿಯಲ್ಲೂ ಆಟ ಆಡ್ತಿದ್ದ ನೀರಲ್ಲಿ. ಆಮೇಲೆ ನೀರಲ್ಲಿ ಏನಾದ್ರು ಹುಡ್ಕೋದು, ಮೀನು ಹುಡ್ಕೋದು, ಈ ಥರದ್ದೆಲ್ಲ ಇದೆ ಅವನಲ್ಲಿ. ಎಂಜಾಯ್ ಮಾಡ್ತಾರೆ, ಯಾರೇ ಬೇಕು ಅಂತ ಇಲ್ಲ, ಏನಿಲ್ಲ. ಇನ್ನು ನಾನು ಫೈನಲಿ 4 o'clock ಆಯ್ತಲ್ಲ ಅಂತೇಳಿ ಮಗಳನ್ನ ಕರ್ಕೊಂಡು ಒಂದು ಕಡೆ ಬಿಸಿಲಲ್ಲಿ ಕೂರಿಸ್ಕೊಂಡು ಒಣಗಿಸ್ತಾ ಇದ್ದೆ. ಮೈಯೆಲ್ಲ ಚಳಿ ಹಿಡಿಯುತ್ತೆ ಅಂತೇಳಿ. ಮಗನ ಕರೆದ್ರೆ ಬರ್ತಾನೆ ಇಲ್ಲ ಅವನು, ಇನ್ನೂ ಅಂತ ಹೇಳ್ತಾನೆ ಇದ್ದಾನೆ. ಬಟ್ಟೆ ತಿಂದಿದ್ದೀನಿ, ಬಟ್ ಮೈನ ನಾವು ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ಸ್ವಲ್ಪ ಬೆಚ್ಚಗಾಗುತ್ತೆ, ಇಲ್ಲಾಂದರೆ ಚಳಿ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು 4 o'clock ಆಯ್ತಲ್ಲ, ಎಲ್ಲ ನೀರು ಫ್ಲೋ ಎಲ್ಲ ನೋಡಿ ಇಲ್ಲೆಲ್ಲ ಕುತ್ಕೊಂಡು ಆಟಾಡ್ತಿದ್ವಿ ಜರಿ ಥರ. ನೀರು ಫ್ಲೋ ಎಲ್ಲ ಕಮ್ಮಿ ಆಯಿತು. ಮೇ ಬಿ ಬರೋರೆಲ್ಲ 2 hours ಒಂದು 6 ಗಂಟೆ 5:30 ಹಂಗೆಲ್ಲ ಹೊರಟೋಗ್ಬಿಡಲಿ ವಾಪಸ್ ಅಂತಲ್ಲಿ ಸೆಕ್ಯೂರಿಟಿ ಇರ್ತಾರೆ. ಇಲ್ಲೆಲ್ಲ ಕಳಿಸೋದಕ್ಕೆಲ್ಲ ಸೆಕ್ಯೂರಿಟಿ ಇರ್ತಾರೆ ಅಲ್ಲಿ ಗೇಟ್ ಹತ್ರ. ಸೊ ಹಾಗಾಗೇನೋ ನೀರನ್ನ ಫ್ಲೋನ ಕಮ್ಮಿ ಮಾಡಿದ್ದಾರೆ, ಜರಿ ಎಲ್ಲ ಕಮ್ಮಿ ಆಯಿತು. ಇಲ್ಲಾಂದರೆ ಇನ್ನೂ ಬಿಡ್ತಾನೆ ಇದ್ದರೆ ಬರೋರು ಬರ್ತಾನೆ ಇರ್ತಾರೆ, ಆಟಾಡ್ತಾನೆ ಇರ್ತಾರೆ, ಹೋಗೋದಿಲ್ಲ ಅಂತ ಏನು. ನೀರು ಫ್ಲೋ ಕಮ್ಮಿ ಮಾಡಿದ್ರು 4 o'clock ಆಯ್ತಿದ್ದಂಗೆ. ಇನ್ನು ಮೇ ಬಿ 1 hourಲ್ಲೆಲ್ಲನೂ ಕಳಿಸ್ಬಿಡ್ತಾರೆ. ಮೇ ಬಿ ಮ್ಯಾಕ್ಸಿಮಮ್ ಅಂದರೆ 6 o'clockಗೆ ಲಾಸ್ಟ್ ಮಾಡ್ತಾರೆ ಅನ್ಕೋತೀನಿ. ಸೊ ಇನ್ನು ನನ್ನ ಮಗಳಂತೂ ನೀರು ಕಮ್ಮಿ ಇದ್ದಾಗ ಆಟ ಆಡೋಕ್ಕೆ ಹೆದರ್ಕೋತಾ ಇದ್ಲು, ಅಳ್ತಾ ಇದ್ಲು. ಈಗ ನೀರು ಕಮ್ಮಿ ಆದಮೇಲೆ ಅವಳೇ ಓಡೋಗೋದು, ಹತ್ತೋದು, ಇಳಿಯೋದು, ಓಡಿ ಬರೋದೆಲ್ಲ ಮಾಡ್ತಾಯಿದ್ಲು. ಮತ್ತು ಬಾ ಹೋಗೋಣ ಅಂತಂದರೆ ಬರೋದಕ್ಕೆ ಬರಲ್ಲ ಅಂತ ಹೇಳ್ತಾಯಿದ್ಲು. ಮಗ ಬಂದು ಒಣಗಿಸ್ತಾ ಇದ್ದಾನೆ, ಬಟ್ ಮಗಳು ಆಟ ಮಾಡ್ತಾಯಿದ್ಲು, ಇಲ್ಲೇ ಇರೋಣ ಅಂತೇಳಿ. ಇನ್ನು ನೋಡಿ ನಾನು ಇಲ್ಲಿ ಬಂಡೆ ಕಲ್ ಮೇಲೆ ಎಲ್ಲನೂ ಇಟ್ಬಿಟ್ಟು ಹೋಗಿದ್ದೆ, ಬಟ್ಟೆ ಆಗಲಿ ಸ್ನ್ಯಾಕ್ಸ್ ಆಗಲಿ ಎಲ್ಲನೂ. ಇನ್ನು ಫೈನಲಿ ಅವನ್ನೆಲ್ಲ ಕರ್ಕೊಂಡು ಹೊರಡೋಣ ಅಂತೇಳಿ ಹೊರಟ್ವಿ. ನೋಡಿ ಇಲ್ಲೆಲ್ಲ ನೀರು ಹರಿತಾ ಇತ್ತು, ನಾವು ನಡ್ಕೊಂಡು ಹೋಗ್ಬೇಕಾರೆ ಈ ಥರ. ಇಲ್ಲಿ ಈಗ ಕಮ್ಮಿ ಆಗಿಬಿಟ್ಟಿದೆ, ನೀರು ಫ್ಲೋನ ಕಮ್ಮಿ ಮಾಡಿದಾರಲ್ಲ, ಸೊ ಹಾಗಾಗಿ ಇಲ್ಲೆಲ್ಲ ನೀರಿಲ್ಲ. ಇನ್ನು ಫೈನಲಿ ನಾವು ಇನ್ನೂ ನೋಡಿ ಇಷ್ಟು ಜನ ಆಟ ಆಡ್ತಾ ಇದ್ರಲ್ಲ, ಹೇಗೆ ಅವಾಗ ಹೋಗ್ತಾರೆ ಅಂತೆಲ್ಲ ಅಂದ್ಕೊಂಡು ಹೋಗ್ತಾಯಿದ್ವಿ. ಮೇ ಬಿ ಸೆಕ್ಯೂರಿಟಿ ಬಂದು ವಿಸಿಲ್ ಹಾಕ್ಬೋದು, ಅವಾಗೆಲ್ಲ ಹೊರಡ್ತಾರೆ ಅನ್ಕೋತೀನಿ. ಈಗ ಒಂದು 4:15 4:20 ಏನೋ ಆಗಿದೆ. ಇನ್ನು ತೆಪ್ಪ ಕೂಡ ಇದೆ ಇಲ್ಲಿ. ತೆಪ್ಪಗೆ ಪರ್ ಪರ್ಸನ್ಗೆ 100 rupees. ಹೋಗ್ಬೇಕಾದ್ರೆ ನನ್ನ ಮಗ ಕೇಳ್ದೆ, ಬರ್ಬೇಕಾದ್ರೆ ಆಡ್ಸೋಣ ಅಂತೇಳಿ ಕರ್ಕೊಂಬಂದಿದೆ. ಬಟ್ ಈಗ ಬೇಡ ಅಂಥೇಳಿ ಹೊರಡ್ತಾ ಇದ್ದೀವಿ. ಬೇಡ ತೆಪ್ಪ ಎಲ್ಲ ಏನೋ ಬೇಡ ಅನ್ನಿಸ್ತು. ಸೊ ಹಾಗಾಗಿ ಅವ್ರಿಗೆ ಸಮಾಧಾನ, ನನಗೂ ಬೇಜಾರು ಮಾಡ್ಕೊಂಡ, ಬೇಡ ಅಂತೇಳಿ ಹೊರಟ್ವಿ. ಇನ್ನು ನೋಡಿ ಇಲ್ಲೆಲ್ಲ ಫಿಶ್ ಸ್ಟಾಲ್ಗಳೆಲ್ಲ ಇರ್ತವೆ, ಬಟ್ ಪ್ರೈಸು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಮನೆಯಿಂದನೇ ತಂದುಬಿಟ್ರೆ ಬೆಟರು. ಇಲ್ಲೊಂದು ಟೆಂಪಲು ಕೂಡ ಇದೆ. ನೆಕ್ಸ್ಟ್ ಟೈಮ್ ಬಂದಾಗ ಫಸ್ಟ್ ವಿಸಿಟ್ ಮಾಡಿ ಆಮೇಲೆ ನೀರಲ್ಲಿ ಆಟ ಆಡೋಕೆ ಹೋಗೋಣ ಅಂತ ಹೇಳ್ಕೊಂಡು. ಈಗ ಒದ್ದೆ ಬೇರೆ ಆಗಿತ್ತಲ್ಲ, ಟೆಂಪಲ್ಗೆ ಹೋಗೋದು ಬೇಡ ಅಂತೇಳಿ ಅಂದ್ಕೊಂಡು ಇನ್ನು ಅಲ್ಲೇ ಕೈ ಮುಗಿದು ಅಲ್ಲಿಂದ ಮತ್ತೆ ಹೊರಟ್ವಿ. ಅಂದರೆ ಬಂದಿದ್ದ ರೂಟ್ ಬೇರೆ, ಈಗ ಹೋಗ್ತಾ ಇರೋ ರೂಟೇ ಬೇರೆ ಕಡೆಯಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ನನ್ನ ಮಗಳಂತೂ ಅಲ್ಲಿಂದನೇ ಕೇಳ್ತಾ ಇದ್ಲು ಜ್ಯೂಸು ಅಂತೇಳಿ. ಸೊ ಮನೆಯಿಂದ ಜ್ಯೂಸ್ ತೊಗೊಂಡು ಹೋಗೋದೊಂದು ಮರ್ತ್ಬಿಟ್ಟಿದ್ದೆ ನಾನು. ಸೊ ಹಾಗಾಗಿ ಜ್ಯೂಸ್ ಕೇಳ್ತಾ ಇಲ್ಲಲ್ಲ ಅಂತೇಳಿ ಇಲ್ಲಿ ಜ್ಯೂಸ್ ಕೊಡ್ಸೋಣ ಅಂತೇಳಿ ಹಸ್ಬೆಂಡ್ ನಿಲ್ಲಿಸಿದ್ರು. ಇನ್ನಿಬ್ಬರು ಒಂದೊಂದು ಜ್ಯೂಸ್ ತೊಗೊಂಡ್ರು. ಸೊ ಇಬ್ಬರಿಗೂ ಜ್ಯೂಸ್ ಕುಡಿಸ್ಕೊಂಡು ಇನ್ನು ಹೊರಡಬೇಕು. ಮನೇಲೂ ಕೂಡ ನಾನು ಬೆಳಗ್ಗೆ ತಿಂಡಿ ಮಾಡಿದಷ್ಟೇ, ಅಡುಗೆ ಏನೂ ಮಾಡಿಲ್ಲ. ಅಂದರೆ ಸಡನ್ಲಿ ನಾವು ಪ್ಲ್ಯಾನ್ ಇದ್ದಿದ್ದು ಇನ್ನೊಂದು ದಿನ ಹೋಗೋಣ ಅಂತೇಳಿ, ಸಡನ್ಲಿ ಹೋಗೋಣ ಅಂತ ಮಗ ಆಟ ಮಾಡೋದಲ್ಲ ಅಂತೇಳಿ ಬಂದಿದ್ದು. ಇಲ್ಲ ಅಂದಿದ್ರೆ ಅಡುಗೆ ಎಲ್ಲ ಮಾಡ್ಕೊಂಡು ತಂದುಬಿಡ್ತಿದ್ವಿ, ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಇಲ್ಲೇ ತಂದುಬಿಟ್ರೆ ಬಾಕ್ಸ್ನ ಬಲ್ಮುರಿಲಿ ತಿನ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು. ನೀರು ಆಡಿದ್ಮೇಲಂತೂ ತುಂಬಾ ಹೊಟ್ಟೆ ಹಸಿಯುತ್ತೆ. ಸೊ ಹಾಗಾಗಿ ಈಗ ಮನೆಗೆ ಹೋಗಿ ಅಡುಗೆ ಮಾಡಬೇಕು. ಸೊ ಇನ್ನು ಇವರು ಜ್ಯೂಸ್ ಕುಡಿದ್ಮೇಲೆ ಡೈರೆಕ್ಟ್ ಮನೆಗೆ ಹೋಗೋದು. ಸೊ ಹಸ್ಬೆಂಡು ಮನೆ ಹೋಗ್ತಾ ಚಿಕನ್ ತೊಗೊಂಡು ಹೋಗೋಣ, ಅಲ್ಲೇ ಮನೇಲೇ ಅಡುಗೆ ಮಾಡಿಬಿಡೋಣ. ಮಗ ಇಲ್ಲಿ ಬಿರಿಯಾನಿ ಕೊಡಿಸಿ ಹೋಟ್ಲಲ್ಲಿ ಅಂತಂದ. ಸೊ ಬೇಡ, ಸುಮ್ಮನೆ ಅದೇ ಚಿಕನ್ ತೊಗೊಂಡೋಗ್ಬೇಡ, ಮನೇಲಿ ಹೋಗಿ ಅಮ್ಮನೇ ಅಡುಗೆ ಮಾಡುತ್ತೆ ಅಂತೇಳಿ ಅವನಿಗೆ ಕನ್ವಿನ್ಸ್ ಮಾಡಿ ಫೈನಲಿ ಕರ್ಕೊಂಡು ಹೋದ್ವಿ. ಇನ್ನು ಹೋಗ್ತಾ ಚಿಕನ್ ತೊಗೊಂಡು ಹೋಗಬೇಕು. ಸೊ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.